ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಶಕ್ತಿ ಉತ್ಪಾದನೆಗೆ ಪ್ರಮುಖ ಪಾತ್ರ ವಹಿಸುವುದು ಯಾವುದು? ಆಪ್ಷನ್ಸ್ ಎ ಪ್ರೋಟೀನ್, ಬಿ ಕಾರ್ಬೋಹೈಡ್ರೇಟ್, ಸಿ ಮೆಗ್ನೀಷಿಯಂ, ಡಿ ಇನ್ಸುಲಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಗ್ನೀಷಿಯಂ. ಮೆಗ್ನೀಷಿಯಂ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆಯಾಗಲು ಪ್ರಮುಖ ಪಾತ್ರ ವಹಿಸುತ್ತದೆ. ದೇಹದ ಪ್ರತಿಯೊಂದು ಕೋಶವು ಶಕ್ತಿಗಾಗಿ ATP ಎಂಬ ಅಣುವನ್ನು ಅವಲಂಬಿಸಿರುತ್ತದೆ. ATPಯನ್ನು ಸಕ್ರಿಯಗೊಳಿಸಲು ಮೆಗ್ನೀಷಿಯಂ ಅಗತ್ಯವಿದೆ. ಅಂದರೆ ಸಾಕಷ್ಟು ಮೆಗ್ನೀಷಿಯಂ ಇಲ್ಲದೆ ದೇಹವು ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಲು ಅಥವಾ ಬಳಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ದೇಹದಲ್ಲಿ ಕಡಿಮೆ ಮೆಗ್ನೀಷಿಯಂ ಮಟ್ಟ ಇದ್ದರೆ ಹೆಚ್ಚಾಗಿ ಆಯಾಸ ಮತ್ತು ದೌರ್ಬಲ್ಯ ಕಾಣಿಸಿಕೊಳ್ಳುತ್ತದೆ. ಎರಡನೇ ಪ್ರಶ್ನೆ, ನಾಯಿಗಳು ಶೂವು ಚಪ್ಪಲಿಗಳನ್ನು ಕಚ್ಚಲು ಕಾರಣವೇನು? ಆಪ್ಷನ್ಸ್ ಎ ಹಲ್ಲು ಕಡಿತ, ಬಿ ಬೇಸರ, ಸಿ ಸಿಟ್ಟು, ಡಿ ಹಸಿವು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಕ್ಕಳಂತೆ ನಾಯಿಗಳಿಗೂ 4 ರಿಂದ 7 ತಿಂಗಳಿರುವಾಗ ಹೊಸ ಹಲ್ಲುಗಳು ಮೂಡುತ್ತವೆ. ಆ ಸಮಯದಲ್ಲಿ ಅವುಗಳ ಒಸಡಿನಲ್ಲಿ ತುರಿಕೆ ಮತ್ತು ನೋವಿರುತ್ತದೆ. ಚಪ್ಪಲಿಗಳು ಅಥವಾ ಚರ್ಮದ ವಸ್ತುಗಳನ್ನು ಕಚ್ಚಿದಾಗ ಅವುಗಳಿಗೆ ನೋವು ಕಡಿಮೆಯಾಗುತ್ತವೆ. ನೀವು ಕೆಲಸಕ್ಕೆ ಹೋದಾಗ ಅಥವಾ ಅದರ ಜೊತೆ ಆಟವಾಡದಿದ್ದಾಗ ಅವುಗಳಿಗೆ ತೀವ್ರ ಬೇಸರವಾಗುತ್ತದೆ. ಆ ಒಂಟಿತನವನ್ನು ಮರೆಯಲು ನಿಮ್ಮ ಚಪ್ಪಲಿಯನ್ನು ಕಚ್ಚಿ ಆಟವಾಡಲು ಶುರು ಮಾಡುತ್ತವೆ. ಇನ್ನು ನೀವು ಅವುಗಳನ್ನು ಒಂಟಿಯಾಗಿ ಬಿಟ್ಟು ಹೋದಾಗ ಅವುಗಳಿಗೆ ನೀವು ಮತ್ತೆ ಬರುತ್ತೀರೋ ಇಲ್ಲವೋ ಎನ್ನುವ ಆತಂಕ ಮೂಡುತ್ತದೆ. ಆ ಸಮಯದಲ್ಲಿ ಆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಅದು ಚಪ್ಪಲಿಗಳನ್ನು ಅಗೆಯಲು ಆರಂಭಿಸುತ್ತದೆ. ಮೂರನೇ ಪ್ರಶ್ನೆ, ಆಂಜಿಯೋಪ್ಲಾಸ್ಟಿ ರೋಗಿಗಳಿಗೆ ಆಗಾಗ ರಕ್ತ ಹೆಪ್ಪುಗಟ್ಟಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ಸ್ಟೆಂಟ್ ಬಳಕೆ, ಬಿ ದೇಹದ ನೈಸರ್ಗಿಕ ಗುಣ, ಸಿ ಬಲೂನ್ ಬಳಕೆ, ಡಿ ಕಿರಿದಾದ ರಕ್ತನಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ದೇಹದ ನೈಸರ್ಗಿಕ ಗುಣ. ಹೆಚ್ಚಿನ ಸಂದರ್ಭಗಳಲ್ಲಿ ಅಪಧಮನಿಯನ್ನು ತೆರೆದಿಡಲು ಸ್ಟೆಂಟ್ ಅಂದರೆ ಸಣ್ಣ ಲೋಹದ ಜಾಲರಿಯ ಕೊಳವೆಯನ್ನು ಇರಿಸಲಾಗುತ್ತದೆ. ಇದು ರಕ್ತದ ಹರಿವನ್ನು ಪುನಃಸ್ಥಾಪಿಸುತ್ತದೆಯಾದರೂ ಕಾರ್ಯವಿಧಾನವು ಅಪಧಮನಿಯ ಒಳಪದರವನ್ನು ತಾತ್ಕಾಲಿಕವಾಗಿ ಗಾಯಗೊಳಿಸುತ್ತದೆ. ಸರಳವಾಗಿ ಹೇಳುವುದಾದರೆ ದೇಹವು ಚಿಕಿತ್ಸೆ ಪಡೆದ ಪ್ರದೇಶಗಳನ್ನು ಗಾಯವೆಂದು ಗಮನಿಸಿ ಅದನ್ನು ಸರಿಪಡಿಸಲು ಹೆಪ್ಪುಗಟ್ಟುವಿಕೆಯನ್ನು ರೂಪಿಸಲು ಪ್ರಯತ್ನಿಸುತ್ತದೆ. ನಾಲ್ಕನೇ ಪ್ರಶ್ನೆ, ದೇಹಕ್ಕೆ ಯಾವುದರ ಕೊರತೆಯು ನರಗಳು ಮತ್ತು ಸ್ನಾಯುಗಳನ್ನು ದುರ್ಬಲಗೊಳಿಸುತ್ತದೆ? ಆಪ್ಷನ್ಸ್ ಎ ಬಿಳಿ ರಕ್ತ ಕಣ, ಬಿ ಪೋಷಕಾಂಶ, ಸಿ ನೀರು, ಡಿ ರಕ್ತ. ಸರಿಯಾದ ಉತ್ತರ ಆಪ್ಷನ್ ಸಿ ನೀರು. ದೇಹವು ನಿರ್ಜಲೀಕರಣಗೊಂಡಾಗ ಅದು ಸ್ನಾಯುಗಳ ಒತ್ತಡವನ್ನು ಉಂಟುಮಾಡುತ್ತದೆ. ಇದು ಸ್ನಾಯುಗಳಿಗೆ ರಕ್ತ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ನಾಯುಗಳ ಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ. ಸೋಡಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಸೇರಿದಂತೆ ಪೋಷಣೆಯ ಕೊರತೆಯು ನರಗಳು ಮತ್ತು ಸ್ನಾಯುಗಳನ್ನು ದುರ್ಬಲಗೊಳಿಸುತ್ತವೆ. ಐದನೇ ಪ್ರಶ್ನೆ, ಚಾಕೊಲೇಟ್ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಪೆಟಿಟ್ ಕೋಡಿಯಾಕ್, ಬಿ ಅಮೆಜಾನ್, ಸಿ ಮಿಸಿಸಿಪಿ, ಡಿ ಕಾಂಗೋ. ಸರಿಯಾದ ಉತ್ತರ ಆಪ್ಷನ್ ಎ ಪೆಟಿಟ್ ಕೋಡಿಯಾಕ್. ಕೆನಡಾದ ನ್ಯೂ ಬ್ರನ್ಸ್ವಿಕ್ನಲ್ಲಿರುವ ಪೆಟಿಟ್ ಕೋಡಿಯಾಕ್ ನದಿಯನ್ನು ಚಾಕೊಲೇಟ್ ನದಿ ಎಂದು ಕರೆಯಲಾಗುತ್ತದೆ. ಫಂಡಿ ಕೊಲ್ಲಿಯಿಂದ ಬರುವ ಬಲವಾದ ಉಬ್ಬರವಿಳಿತಗಳು ನದಿ ಪಾತ್ರದಿಂದ ಕೆಂಪು ಜೇಡಿಮಣ್ಣು ಮತ್ತು ಹೂಳನ್ನು ಕಲಕುವುದರಿಂದ ಇದು ಕಂದು ಬಣ್ಣದಲ್ಲಿ ಚಾಕೊಲೇಟ್ ಹಾಲಿನಂತೆ ಕಾಣುತ್ತದೆ. ವೇಗವಾಗಿ ಚಲಿಸುವ ನೀರಿನಲ್ಲಿ ಕೆಸರು ಬೆರೆತು ದಪ್ಪ ಕೋಕೋ ಬಣ್ಣವನ್ನು ನೀಡುತ್ತದೆ. ಆರನೇ ಪ್ರಶ್ನೆ, ಮಹಿಳೆಯರು ಹೂವು ಮುಡಿಯಬೇಕು ಎನ್ನಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ರಕ್ತ ಪರಿಚಲನೆ, ಬಿ ಒತ್ತಡ ನಿವಾರಣೆ, ಸಿ ಇಮ್ಯುನಿಟಿ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಮಾನ್ಯವಾಗಿ ಮುಡಿಯಲು ಬಳಸುವ ಮಲ್ಲಿಗೆ, ಸಂಪಿಗೆ, ಪಾರಿಜಾತ ಅಥವಾ ಗುಲಾಬಿ ಮುಂತಾದ ಹೂವುಗಳಲ್ಲಿ ನೈಸರ್ಗಿಕ ಅತ್ಯಗತ್ಯ ತೈಲಗಳು ಇರುತ್ತವೆ. ಈ ಹೂವುಗಳ ಸುಗಂಧವು ಮೂಗಿನ ಮೂಲಕ ಮೆದುಳಿನ ಲಿಂಬಿಕ್ ಸಿಸ್ಟಮ್ ಅನ್ನು ತಲುಪುತ್ತದೆ. ಇದು ಒತ್ತಡವನ್ನು ಕಡಿಮೆ ಮಾಡುವ, ಆತಂಕವನ್ನು ದೂರಾಗಿಸುವ ಮತ್ತು ಮನಸ್ಸಿಗೆ ಆಹ್ಲಾದ ನೀಡುವ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ.
ಇನ್ನು ತಲೆಯ ಹಿಂಭಾಗದಲ್ಲಿ ಪ್ರಮುಖ ನರ ಕೇಂದ್ರಗಳು ಮತ್ತು ಅಕ್ಯುಪ್ರೆಷರ್ ಬಿಂದುಗಳಿರುತ್ತವೆ. ಹೂವುಗಳನ್ನು ಮುಡಿಯುವುದರಿಂದ ಆ ಭಾಗದಲ್ಲಿ ಉಂಟಾಗುವ ಸೌಮ್ಯವಾದ ಒತ್ತಡವು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಮತ್ತು ತಲೆನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶರೀರದ ಉಷ್ಣತೆಯ ನಿಯಂತ್ರಣ. ಕೆಲವು ಹೂವುಗಳಿಗೆ, ವಿಶೇಷವಾಗಿ ಮಲ್ಲಿಗೆ ಮತ್ತು ಮಲ್ಲಿಗೆಯ ವಿವಿಧ ತಳಿಗಳಿಗೆ, ದೇಹವನ್ನು ತಂಪಾಗಿಸುವ ನೈಸರ್ಗಿಕ ಗುಣವಿದೆ. ತಲೆಯ ನೆತ್ತಿ ಮತ್ತು ಹಿಂಭಾಗದ ಭಾಗವು ದೇಹದ ಉಷ್ಣತೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆ ಭಾಗದಲ್ಲಿ ಹೂವುಗಳನ್ನು ಮುಡಿಯುವುದರಿಂದ ದೇಹದ ಅತಿಯಾದ ಶಾಖ ಕಡಿಮೆಯಾಗುತ್ತದೆ. 7ನೇ ಪ್ರಶ್ನೆ. ವಿಮಾನ ನಿಲ್ದಾಣವಿಲ್ಲ, ಸ್ವಂತ ಕರೆನ್ಸಿಯೂ ಇಲ್ಲ, ಆದರೂ ವಿಶ್ವದ ಶ್ರೀಮಂತ ರಾಷ್ಟ್ರವಿದು. ಅದು ಯಾವುದು? ಆಪ್ಷನ್ಸ್: ಎ ಲಕ್ಸೆಂಬರ್ಗ್, ಬಿ ಕತಾರ್, ಸಿ ಮೊನಾಕೋ, ಡಿ ಲೈಚೆನ್ಸ್ಟೈನ್. ಸರಿಯಾದ ಉತ್ತರ ಆಪ್ಷನ್ ಡಿ ಲೈಚೆನ್ಸ್ಟೈನ್. ತನ್ನದೇ ಆದ ಸ್ವಂತ ವಿಮಾನ ನಿಲ್ದಾಣವಿಲ್ಲ. ಸ್ವಂತ ಹಣದ ಚಲಾವಣೆ ಇಲ್ಲದೆ ಈ ರಾಷ್ಟ್ರವು ವಿಶ್ವದ ಉನ್ನತ ಮಟ್ಟದ ಜೀವನ ಶೈಲಿಯನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. ಇದು ಯಾವುದೋ ಹಳೆಯ ಕಾಲದ ಹಳ್ಳಿಯೇನಲ್ಲ, ಬದಲಿಗೆ ಜಾಗತಿಕವಾಗಿ ಮನ್ನಣೆ ಪಡೆದ ಲೈಚೆನ್ಸ್ಟೈನ್ ಎಂಬ ಸಾರ್ವಭೌಮ ರಾಷ್ಟ್ರ. 8ನೇ ಪ್ರಶ್ನೆ. ನಮ್ಮ ದೇಹದ ಯಾವ ಭಾಗ ಸೂರ್ಯಗ್ರಹದ ಶಕ್ತಿ ಕೇಂದ್ರವಾಗಿದೆ? ಆಪ್ಷನ್ಸ್: ಎ ಕಣ್ಣುಗಳು, ಬಿ ಕೈಬೆರಳು, ಸಿ ಹೊಟ್ಟೆ, ಡಿ ತಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೈಬೆರಳು. ನಮ್ಮ ಅಂಗೈಯ ಉಂಗುರದ ಬೆರಳು ಸೂರ್ಯಗ್ರಹದ ಶಕ್ತಿ ಕೇಂದ್ರವಾಗಿದೆ. ಇದನ್ನು ಅನಾಮಿಕ ಎಂದು ಕರೆಯಲಾಗುತ್ತದೆ. ಈ ಬೆರಳು ಕೀರ್ತಿ, ಕಲೆ, ಸೌಂದರ್ಯ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಜೀವನದಲ್ಲಿ ಯಶಸ್ಸು ಮತ್ತು ಖ್ಯಾತಿಯನ್ನು ಬಯಸುವವರು ಸೂರ್ಯನ ಅನುಗ್ರಹಕ್ಕಾಗಿ ಈ ಬೆರಳಿಗೆ ಉಂಗುರವನ್ನು ಧರಿಸುತ್ತಾರೆ. 9ನೇ ಪ್ರಶ್ನೆ. ಪುರುಷರು ನಿಂತು ಮೂತ್ರ ವಿಸರ್ಜಿಸುವುದರಿಂದ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಸೋಂಕು, ಬಿ ಕಿಡ್ನಿ ಹಾನಿ, ಸಿ ಪ್ರಾಸ್ಟೇಟ್ ಕ್ಯಾನ್ಸರ್, ಡಿ ಪುರುಷತ್ವಕ್ಕೆ ತೊಂದರೆ. ಸರಿಯಾದ ಉತ್ತರ ಆಪ್ಷನ್ ಎ ಸೋಂಕು. ನಿಂತುಕೊಂಡಾಗ ದೇಹದ ಸ್ನಾಯುಗಳು ಪೂರ್ಣವಾಗಿ ಸಡಿಲಗೊಳ್ಳುವುದಿಲ್ಲ. ಇದರಿಂದಾಗಿ ಮೂತ್ರದ ಕೆಲವು ಅಂಶಗಳು ಉಳಿದುಕೊಳ್ಳಬಹುದು. ಇದು ದೀರ್ಘಾವಧಿಯಲ್ಲಿ ಮೂತ್ರದ ಸೋಂಕು ಅಥವಾ ಮೂತ್ರಕೋಶದಲ್ಲಿ ಕಲ್ಲುಗಳಾಗಲು ಕಾರಣವಾಗಬಹುದು. ನಿಂತು ಮೂತ್ರ ಮಾಡುವಾಗ ಅದು ಚಿಮ್ಮಿ ಶೌಚಾಲಯದ ಸುತ್ತಲೂ ಮತ್ತು ಬಟ್ಟೆಗಳ ಮೇಲೆ ಬೀಳುವ ಸಾಧ್ಯತೆ ಇರುತ್ತದೆ. ಇದು ಬ್ಯಾಕ್ಟೀರಿಯಾಗಳು ಹರಡಲು ಕಾರಣವಾಗಬಹುದು. ವಯಸ್ಸಾದಂತೆ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆ ಇರುವ ಪುರುಷರಿಗೆ ನಿಂತುಕೊಳ್ಳುವುದರಿಂದ ಮೂತ್ರ ವಿಸರ್ಜನೆ ಕಷ್ಟವಾಗಬಹುದು. ಇಂತಹವರಿಗೆ ಕುಳಿತು ಮೂತ್ರ ಮಾಡುವುದು ಹೆಚ್ಚು ಅನುಕೂಲ. 10ನೇ ಪ್ರಶ್ನೆ. ವಿಶ್ವದಲ್ಲೇ ಅತಿ ಹೆಚ್ಚು ಹಿಂಗು ಉತ್ಪಾದಿಸುವ ರಾಷ್ಟ್ರ ಯಾವುದು? ಆಪ್ಷನ್ಸ್: ಎ ಬಾಂಗ್ಲಾದೇಶ್, ಬಿ ಜರ್ಮನಿ, ಸಿ ಅಫ್ಘಾನಿಸ್ತಾನ್, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನವು ವಿಶ್ವದಲ್ಲೇ ಅತಿ ಹೆಚ್ಚು ಹಿಂಗು ಉತ್ಪಾದಿಸುವ ದೇಶವಾಗಿದೆ. ದೇಶದ ಪರ್ವತ ಪ್ರದೇಶ ಮತ್ತು ಶುಷ್ಕ ಹವಾಮಾನವು ಹಿಂಗರಾಳವನ್ನು ಹೊರತೆಗೆಯುವ ಫೆರುಲಾ ಸಸ್ಯ ಪ್ರಭೇದಗಳ ಬೆಳವಣಿಗೆಗೆ ಸೂಕ್ತವಾದ ನೈಸರ್ಗಿಕ ಪರಿಸ್ಥಿತಿಗಳನ್ನು ಒದಗಿಸುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ನೈಸರ್ಗಿಕ ಹಿಂಗ್ನ ಪ್ರಮುಖ ಪಾಲನ್ನು ಅಫ್ಘಾನಿಸ್ತಾನ ಪೂರೈಸುತ್ತದೆ. ಇಂದಿನ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.